ಹಾಗೆ ಇನ್ನೊಂದು ಸ್ವಲ್ಪ ಬೋಂಡಾಗಳು ಉಳಿದಿತ್ತು. ಪಾಪ ಇಲ್ಲಿ ಕೋತಿಗಳು ಬೇರೆ ಯಾವಾಗಲೂ ಓಡಾಡ್ತಾ ಇರುತ್ತೆ. ನನಗೆ ಸಿಕ್ಕಾಪಟ್ಟೆ ಭಯ, ಸೊ ನಾನು ಅಲ್ಲೇ ಎಸ್ದುಬಿಟ್ಟೆ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆನೆದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಟಿಫನ್ಗೆ ಅಂತ ಸೂಪರ್ ಡಿಲಿಷಿಯಸ್ ಆಗಿ ಪಲಾವ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಬಜ್ಜಿ. ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬೇಗ ರೆಡಿಯಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಮನೆ ಬಿಟ್ವಿ. ಯಾಕಂತಂದರೆ ಹೇಳೋದ್ನಲ್ಲ, ಊರಿಗೆ ಹೋಗ್ತಿದ್ದೀನಿ ಅಂತ, ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಕಂಟಿನ್ಯೂಯೇಷನ್ ಮಾಡ್ತಿದ್ದೀನಿ. ಸೊ ನಾನು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನೀಟಾಗಿ ಮನೆಗೆ ಒಂದು ಸ್ವಲ್ಪ ರಾಗಿ ಇತ್ತು, ಅದನ್ನು ಎತ್ಕೊಂಡು ಸ್ವೆಟ್ರ್ ಎತ್ಕೊಂಡು ಫುಲ್ಲು ಚಳಿ ಆಗ್ತಿತ್ತು. ಗಾಡಿ ಎತ್ತಿದ ತಕ್ಷಣ ಫಸ್ಟ್ ಸ್ವೆಟ್ರ್ ಹಾಕ್ಕೊಂಬಿಟ್ಟೆ, ಅಷ್ಟು ಚಳಿ ಇತ್ತು. ಬಟ್ ಏನಂತಂದರೆ ರೋಡ್ಸ್ ಎಲ್ಲ ತುಂಬ ಡೆವಲಪ್ ಮಾಡ್ತಿದ್ದಾರೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಡುವೆ ಹೈವೇ ಮಾಡಿದ್ದಾವೆ, ಒಂದು ಹೈವೇ ದೇವನಹಳ್ಳಿಗೆ ಆರಾಮಾಗಿ ಬಂದುಬಿಡ್ಬೋದು ನಾವು. ಸೊ ಅಲ್ಲಿಂದ ಬರ್ತಾ ನನಗೆ ಈ ಜಾಗ ನೋಡಿದಾಗೆಲ್ಲ ಪ್ರತಿ ಸಲ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ನೋಡಿ, ಆ ದೊಡ್ಡ ಬೆಟ್ಟ, ಅದರಲ್ಲಿ ಚಿಕ್ಕ ಮನೆ, ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗೆ ಬರ್ತಾ ನನ್ನ ಹಸ್ಬೆಂಡ್ಗೆ ಇಲ್ಲಿ ವೆಂಕಟೇಶ್ವರ ಬೇಕ್ರಿ ಅಂತ ಇದೆ, ದಿಲ್ಪಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಯಾರತ್ತಾದರೂ ಟ್ರೈ ಮಾಡ್ಬೇಕಾದ್ರೆ ಟ್ರೈ ಮಾಡ್ಬೋದು. ಅಲ್ಲಿರಲಿಲ್ಲ, ಸೊ ಇದಕ್ಕೆ ಇಲ್ಲಿ ಬಂದುಬಿಟ್ಟು ನಾವು ಸ್ವಲ್ಪ ವೆಜ್ ಪಪ್ಸ್ ತೊಗೊಂಡು, ಹಾಗೆ ಫುಲ್ಲು ಚಳಿ ಅಂದರೆ ಚಳಿ. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬೋಂಡ ತೊಗೊಂಡು ನಾವು ಕೂಡ ಹೊರಟ್ವಿ. ಹಾಗೆ ಹೋಗ್ತಾ ತಿನ್ಕೊಂಡು ಹೋಗ್ತಾ ಇದ್ವಿ. ಫುಲ್ ಚೆನ್ನಾಗಿದೆ ವೆದರ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಿಸಿ ಬೋಂಡ, ಫುಲ್ ಚಳಿ ವೆದರು, ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು. ಹಾಗೆ ಇನ್ನೊಂದು ಸ್ವಲ್ಪ ಬೋಂಡಗಳು ಉಳಿದಿತ್ತು. ಪಾಪ ಇಲ್ಲಿ ಕೋತಿಗಳು ಬೇರೆ ಯಾವಾಗಲೂ ಓಡಾಡ್ತಾ ಇರುತ್ತೆ. ನನಗೆ ಸಿಕ್ಕಾಪಟ್ಟೆ ಭಯ, ಸೊ ನಾನು ಅಲ್ಲೇ ಎಸ್ದುಬಿಟ್ಟೆ. ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡಿ. ಸೊ ಅದು ಬಂದು ಎತ್ಕೊಂತು, ಅದೇನು ವೇಸ್ಟ್ ಆಗಿಲ್ಲ. ಸೊ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಇದನ್ನು ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಬಾಯ್ ಎಲ್ರಿಗೂ ಟಾಟಾ.